ಹಾಯ್, ಕಾನ್ಸ್ಟಿಪೇಷನ್ ಅನ್ನೋದು ಅಂದರೆ ಮೋಷನ್ ಹೋಗ್ತಿಲ್ಲ ಅನ್ನೋದು. ಒಂದು ದಿವಸ ಆದರೂ ಮೋಷನ್ ಆಗಿಲ್ಲ, 2 ದಿವಸ ಆದರೂ ಮೋಷನ್ ಆಗಿಲ್ಲ ಅಂತಾರೆ. ಸೊ ಇದು ಸರ್ವೇ ಸಾಮಾನ್ಯದಲ್ಲಿ ವಯಸ್ಸಾದ್ರಲ್ಲಿ ನೋಡೋದು ಜಾಸ್ತಿ. ಯಾಕೆ ಅನ್ನೋದು ತುಂಬ ಜನಕ್ಕೆ ಅನ್ಸ್ಬೋದು, ಯಾಕೆ ವಯಸ್ಸಾದ್ಮೇಲೆ ಈ ಥರ ಆಗುತ್ತೆ ಅನ್ನೋದು. ಅದಕ್ಕೆ ಸುಮಾರು ಕಾರಣಗಳಿದಾವೆ. ಒಂದು, ವಯಸ್ಸಾದಂಗೆಲ್ಲ ಏನಂದ್ರೆ ಕರಳಿನ ಮೂವ್ಮೆಂಟ್ ಕೂಡ ಕಡಿಮೆ ಆಗುತ್ತೆ, ಅಂದರೆ ಹೈಪೋಕೈನೇಸಿ ಆಫ್ ದ ಬವಲ್ ಅಂತೀವಿ. ಆಮೇಲೆ ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟಿ, ಅವರು ಮೊದಲಷ್ಟು ಆಕ್ಟಿವ್ ಆಗಿ ಅಡ್ಡಾಡೋದಿಲ್ಲ. ಇವೆರಡು ಒನ್ ಆಫ್ ದ ಮೇನ್ ರೀಸನ್ಸ್. ತದನಂತರ ಏನಾಗುತ್ತೆ, ನೀರು ಚೆನ್ನಾಗಿ ಕುಡಿಯೋದಿಲ್ಲ, ಕೆಲವು ಸರಿ ಅವರ ಡಯಟ್ ಅಲ್ಲಿ ಹೈ ಫೈಬರ್ ಇರೋದಿಲ್ಲ. ಅದಾದ್ಮೇಲೆ ಕೆಲವು ಸರಿ ಏನಂದ್ರೆ ಅವ್ರು ಮೆಡಿಕೇಶನ್ಸ್ ಇರ್ತಾರೆ. ಸೊ ಕೆಲವರಿಗೆ ಏನಂದ್ರೆ ಹೈಪೋಥೈರಾಯ್ಡ್ ಇದ್ದವರಲ್ಲಿ ಕಾನ್ಸ್ಟಿಪೇಷನ್ ಇತ್ತು, ಸೊ ಅದು ಮಾತೆ ತಾಂಡಿರಲ್ಲ. ಅಂದ್ರೆ ಕೆಲವೊಬ್ರು ಸೈಕಾಲಜಿಕಲ್ ಇಶ್ಯೂಸ್ಗೆ ಕೆಲವೊಂದು ಮೆಡಿಸಿನ್ ತಾಂತಿರ್ತಾವಲ್ಲ, ಸ್ವಲ್ಪ ಕಾನ್ಸ್ಟಿಪೇಷನ್ ಕಾಸ್ ಮಾಡುತ್ತೆ. ಸೊ ಈ ಒಂದು ಕಾಯಿಲೆ ಇದ್ದಾಗ ನೀವು ಆದಷ್ಟು ಒಬ್ಬ ಸರ್ಜನ್ ನ ಭೇಟಿ ಆದ್ರೆ ಅವರು ಅದಕ್ಕೆ ಏನೇನು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತಾರೆ. ಬೇಸಿಕಲಿ ಲಿಟಲ್ ಆಡಿಂಗ್ ಆಫ್ ದ ಫೈಬರ್, ಲಿಟಲ್ ಅಡ್ಡಾಡೋದು, ಅಂದ್ರೆ ಚಲನವಲನಗಳು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡ್ರೆ, ಆಮೇಲೆ ಕೆಲವೊಮ್ಮೆ ತೀರಾ ಅವಶ್ಯಕತೆ ಬಿದ್ದರೆ ಮೆಡಿಸಿನ್ಸ್ ಹಾಕ್ತಾರೆ, ಅಂದ್ರೆ ಲ್ಯಾಕ್ಸೇಟಿವ್ಸ್ ಅಂತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಮೋಷನ್ ಫ್ರೀ ಆಗಿ ಆಗುತ್ತೆ. ಕೆಲವೊಂದ್ಸರಿ ಪ್ರೋಕೈನೆಟಿಕ್ ಅಂತಾರೆ, ಕೆಲವೊಂದು ಮಾತ್ರೆ ಕೊಟ್ಟಾಗ ಬೌಲ್ ಮೂವ್ಮೆಂಟ್ ಚೆನ್ನಾಗುತ್ತೆ. ಈ ಒಂದು ಮಾಹಿತಿನ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಶೇರ್ ಮಾಡಿ, ಅವ್ರಿಗೆ ತುಂಬಾ ಉಪಯುಕ್ತವಾಗುತ್ತೆ. ಥ್ಯಾಂಕ್ ಯು.